ನಮ್ಮ MLC ಬಲ್ಕೀಸ್ ಬಾನು ಮೇಡಮ್ ಬಲ್ಕೀಸ್ ಬಾನು ಅವರಿಗೆ ಒಂದು ಸಚಿವ ಸ್ಥಾನ ನೀಡಬೇಕಂತ ನಮಗೆ ಕೇಳ್ಕೊಳ್ತಾರೆ. श्रीमती बल्किश बानो मैडम विधान सी बल्किस बानो और मोहतरमा बिल्किस बानो का शुक्र बल्किस बानो साहिबा का MLC बल्किस बानो और मैडम बल्किस बानो MLC बल्किस बानो मोहतरमा बल्कीस बानो को मिनिस्टर का पोस्ट दिया जाए. खवातीन का पुरजोर मुतालबा बिल्किस बानो को वजारत दी जाए. डीके शिव कुमार की क़ियादत में नई काबीना के लिए मुख्तलिफ नाम ज़ेर बहस हैं, लेकिन रियासत की हज़ारों लाखों खवातीन की जानिब से एक नाम मुसलसल सामने आ रहा है, बिल्किस बानो. इन खवातीन का मुतालबा है कि MLC बिल्किस बानो को रियासती काबीना में शामिल किया जाए और इन्हीं वज़रात की जिम्मेदारी दी जाए. खवातीन का कहना है कि बिल्किस बानो सिर्फ एक सियासी नाम नहीं बल्कि जद्दोजहद, खिदमत और अवामी राब्ते की एक ऐसी अलामत है जिन्होंने बरसों से आम लोगों के मसाइल को अपनी आवाज़ बनाया. चाहे हिजाब का मसला हो, खवातीन के हुकूक़ का मामला हो, तालीमी मसाइल हो, किसानों के हक़ की आवाज़ हो या समाजी इंसाफ की जद्दोजहद. इन्होंने हर मौके पर मुतासिर तबक़ात के साथ खड़े होकर अपनी जिम्मेदारी निभाने की पूरी कोशिश की है. ಜನಸಂಪನ್ಮೂಲಕ ಸಣ್ಣ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದು ಇದು ದಾಖಲೆ ಅಲ್ಲವೇ ಮನಾ ಸಭಾಪತಿಯವರೇ? ಇದನ್ನೆಲ್ಲ ನಾವು ಪಕ್ಷಾತೀತವಾಗಿ ಅವರ ನಾಯಕತ್ವ, ಅವರ ಯೋಚನೆ, ಅವರ ವಿಚಾರಧಾರಿ ಎಲ್ಲದೂ ಕೂಡ ಈ ಬಜೆಟ್ ವನ್ನೇ ಅಳವಡಿಸಿಕೊಂಡು ಎಲ್ಲರೂ ಕೂಡ ಸ್ವಾಗತನೆ ಮಾಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಕಾಲೇಜ್ ಮತ್ತು ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಘಗಳ ಚುನಾವಣೆಯನ್ನು ಮಾಡುವ ಮೂಲಕ ನಾಯಕತ್ವ ಬೆಳೆಸಬೇಕು ಅಂತ ಕೂಡ ಅದನ್ನ ಕಾರ್ಯಕ್ರಮವನ್ನು ಹಾಡ್ಕೊಂಡಿರ್ತಕ್ಕದ್ದು. ಇವತ್ತು ಪ್ರೊಫೆಷನಲ್ ಕಾಲೇಜಸ್ ಅಲ್ಲಿ ರ್ಯಾಗಿಂಗ್ ಯಾವ ತರ ಆಗ್ತಾ ಇದೆ ಅಂತ ಆ ಪೋಷಕರಿಗೆ ಒಂದು ಆತಂಕ ಇತ್ತು. ನಮ್ಮ ಮಕ್ಕಳಿಗೆ ಯಾವ ತರ ನಾವು ಇದರಿಂದ ತಡಿಬೇಕು ಅಂತಾನು. ಅದಕ್ಕೆ ಮಾನ್ಯ ಸಭಾಪತಿಯವರೇ ಅವ್ರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಶೈಕ್ಷಣಿಕ ಮತ್ತು ಸಾಮಾಜಿಕ ದೌರ್ಜನ್ಯ ತಡೆಗೆ ರೋಹಿತ್ ವೇಮೂಲು ಕಾಯ್ದೆ ಜಾರಿ ತಂದಿರ್ತಕ್ಕಂಥದ್ದು. ಇಡೀ ರಾಜ್ಯದ ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ನಾನು ಧನ್ಯವಾದ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಒಬ್ಬ ಶಿಕ್ಷಕಿಯಾಗಿ ಆ ವಿದ್ಯಾರ್ಥಿಗಳ, ಆ ಪೋಷಕರ ಸಂಕಟವನ್ನು ವಿದ್ಯಾರ್ಥಿನಿಯರ ಸಂಕಟವನ್ನು ಅರ್ಥ ಮಾಡಿಕೊಂಡು ಅವರ ಶಿಕ್ಷಣವನ್ನು ಮುಂದುವರಿಸಿಕೊಳ್ಳಕ್ಕೆ ಈ ರ್ಯಾಗಿಂಗ್ ಆಗುವ ಸಮಯದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನೇಣಕ್ಕೆ ಶರಣಾಗಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಕಾಲೇಜ್ಗಳನ್ನು ಬಿಟ್ಟು ಮನೆಗೆ ಹೋಗ್ಬಿಟ್ಟಿದ್ದಾರೆ. ಮೆಡಿಕಲ್ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ ತಕ್ಷಣ ಒಂದು 6 ತಿಂಗಳಲ್ಲಿ ಇದಕ್ಕೆ ನಾನು ಕೂಡ ಯಾಕೆ ಹಿಂಗಾಯ್ತು ಅಂತ ನಾನು ಅದನ್ನೆಲ್ಲ ಕೇಳಿದಾಗ ವಿಷಯಗಳು ರ್ಯಾಗಿಂಗ್ ಇಂದ ಬಹಳಷ್ಟು ಜನ ಈ ಮಕ್ಕಳು ಇಂಜಿನಿಯರಿಂಗ್ ಕಾಲೇಜಲ್ಲಿ, ಪ್ರೊಫೆಷನಲ್ ಕಾಲೇಜಸ್, ಎಲ್ಲಾ ಕಾಲೇಜಲ್ಲಿ ಇದರ ಸಂಕಟಕ್ಕೆ ಸುಲಗಿದ್ರು. ಅದನ್ನ ತಡೆ ಹಿಡಿಯಕ್ಕೆ ಇದು ಹೊಸ ಕಾಯ್ದೆನ ರೋಹಿತ್ ವೇಮೂಲ ಕಾಯ್ದೆ ಅತ್ಯಂತ ಸಮಯಕ್ಕೆ ತಕ್ಕಂತೆ ಮತ್ತು ವಿದ್ಯಾರ್ಥಿಯವರ ಜೀವನದಲ್ಲಿ ಶಿಕ್ಷಣದಲ್ಲಿ ಮುಂದುವರಿಯಕ್ಕೆ ಒಂದು ಕಾರ್ಯಕ್ರಮ ಆಗಿದ್ದಾರೆ. ಸರ್ಕಾರ ಇವತ್ತು ಕರಪ್ಷನ್ ಫ್ರೀ ಅಂತಾನು ಕೂಡ ನಾವು ಆ ಹೆಗ್ಗಳಿಕೆಯನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು. ಇವತ್ತು ಹೆಚ್ಚಿನ ಒಂದು ಎಂಪ್ಲಾಯೀಸ್ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಇರ್ತಕ್ಕಂಥದ್ದು ಅವರಿಗೆ ವರ್ಗಾವಣೆ ಮಾಡುವ ಒಂದು ಕಾರ್ಯಕ್ರಮ, ಅದೇ ಒಂದು ಬಹಳ ದೊಡ್ಡ ಸವಾಲಾಗ್ತಾ ಇರ್ತಕ್ಕಂಥದ್ದು. ಸರ್ಕಾರಕ್ಕೆ, ಯಾವುದೇ ಸರ್ಕಾರ ಇರಲಿ, ಶಿಕ್ಷಣ ಕ್ಷೇತ್ರದ ಮತ್ತು ಆರೋಗ್ಯ ಕ್ಷೇತ್ರದ ಒಂದು ವರ್ಗಾವಣೆಯ ಸಮಯ ಬಂತು ಅಂತಂದ್ರೆ ಏನೇನ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು. ಮಾನ್ಯ ಸಭಾಪತಿ ತಾವು ಕೂಡ ಅದೇ ಕ್ಷೇತ್ರವನ್ನು ಪ್ರತಿನಿಧಿಸಿರೋದು, ಇದು ಬಹಳ ದೊಡ್ಡ ಸವಾಲು. ಇದನ್ನ ಎದುರಿಸಕ್ಕೆ ಇವತ್ತು ಕೌನ್ಸಿಲಿಂಗ್ ಮೂಲಕ ಆರೋಗ್ಯ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ತರಹದ ಲಂಚ ಇಲ್ಲದೆ ಕರಪ್ಷನ್ ಫ್ರೀ ವರ್ಗಾವಣೆ ಮಾಡಕ್ಕೆ ಒಂದು ದಾಖಲೆ ಮಾಡಿರ್ತಕ್ಕಂಥವ್ರು. इनकी सबसे बड़ी खुसूसियत यह है कि इन्होंने जात पात, बरादरी और मजहबी तफरीक से बालातर होकर अवामी खिदमत को तरजीह दी. यही वजह है कि आज खवातीन की एक बड़ी तादाद इन्हें अपनी नुमाइंदा और अपनी आवाज़ तस्लीम करती हैं. कर्नाटक में खवातीन वोटर की तादाद लाखों में है. ऐसे में रियासती काबीना में एक मजबूत और फाल खातून की मौजूदगी वक्त की अहम ज़रूरत है. एक ऐसी खातून जो गरीब, बेसहारा, मजलूम और पसमानदा खवातीन के मसाइल को बेहतर अंदाज में हुकूमत के सामने रख सके. रियासत की खवातीन, बिलखुसूस मलनाड की खवातीन का मानना है कि अगर बिल्किस बानो को वज़रात दी जाती है तो ये सिर्फ एक फ़र्द की कामयाबी नहीं होगी बल्कि ये रियासत की हर उस खातून की नुमाइंदगी होगी जो अपने हुकूक़, इज़्ज़त और बेहतर मुस्तक़बिल की उम्मीद रखती हैं. आज रियासत की खवातीन एक आवाज़ में अपने वज़ीर आला DK शिव कुमार से मुतालबा करती हैं, अपील करती हैं
कि ख़वातीन की मौसर नुमाइंदगी के लिए MLC बिल्किस बानो को उज़रात दी जाए। ನಮಸ್ತೆ, ನನ್ನ ಹೆಸರು ಸ್ಟೆಲ್ಲಾ ಮಾರ್ಟಿನ್ ಅಂತ. ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ನಾನು ಮಾತಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಕೇಳ್ಕೊತಾ ಇರೋದು ಏನಂದರೆ, ಶಿವಮೊಗ್ಗ ಜಿಲ್ಲೆಯಿಂದ ಬಲ್ಕಿಸ್ ಬಾನು ಮೇಡಮ್ MLC ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ನಾನು ಕೇಳ್ಕೊಳ್ತಾರೆ ಯಾರು ಅಂದರೆ, ಒಂದು ದಿಟ್ಟ ಮಹಿಳೆ, ಬಡವರು ಶ್ರೀಮಂತರು ಭೇದ ಭಾವ ಇದ್ದಂಗೆ ಎಲ್ಲ ಮಹಿಳೆಯರಿಗೂ ಎಲ್ಲ ಜಾತಿ ಜನಾಂಗದವರಿಗೂ ಒಗ್ಗೂಡಿಸಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಸಂಘಟನೆ ಪಕ್ಷದಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಅವರಿಗೆಲ್ಲ ಒಂದು ಸ್ಥಾನಮಾನವನ್ನು ಕೊಟ್ಟು ಬಂದಿದ್ದಾರೆ. ಅವರು ಮಹಿಳೆ ಅಂತ ಸಾಮಾನ್ಯ ಮಹಿಳೆ ಆದವರು ಎಲ್ಲರಲ್ಲೂ ಅವರಿಗೆ ಒಂದು ರೀತಿ ಎಲ್ಲ ಆಡಳಿತ ನಡೆಸೋದು ಅವರಿಗೆ ಅನುಭವ ಇದೆ. ಜಿಲ್ಲಾ ಪಂಚಾಯತಲ್ಲಿ ಅಧ್ಯಕ್ಷರಾಗಿದ್ದರು, ಮೈನಾರಿಟಿ ಇದರೊಳಗೂ ಅಧ್ಯಕ್ಷರಾಗಿದ್ದರು. ಮತ್ತು ಪಕ್ಷದಿಂದ ಸಾಮಾನ್ಯ ತಳಮಟ್ಟದಿಂದ ಬಂದಿದ್ದಾರೆ. ಸಾಮಾನ್ಯ ಕಾರ್ಯಕರ್ತೆಯಾಗಿ ವಾರ್ಡ್ಗಳೆಲ್ಲ ಕೆಲಸ ಮಾಡಿ, ತಾಲೂಕುಗಳೆಲ್ಲ ಕೆಲಸ ಮಾಡಿ, ಜಿಲ್ಲೆಯಲ್ಲೂ ಕೆಲಸ ಮಾಡಿ ಈಗ MLC ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಮೈನಾರಿಟಿ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ, ಶ್ರೀಮತಿ ಬಲ್ಕಿಸ್ ಬಾನು ಮೇಡಮ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ಮಾಡ್ತಾರ ಕೆಲಸನೂ ನೀವು ಒಂದು ಸಚಿವ ಸ್ಥಾನ ಕೊಟ್ಟು ನೋಡಿ ಸರ್, ಅವರಿಗೆ ಹೆಂಗೆ ಅವರು ಒಂದು ಪಕ್ಷವನ್ನು ಕಟ್ಟಿ ಇನ್ನೂ ಬಲಪಡಿಸ್ತಾರೆ ಅಂತ ಮುಂದೆ ಗೊತ್ತಾಗುತ್ತೆ. ಹಾಗಾಗಿ ತಮ್ಮಲ್ಲಿ ಕಳೆ ಕೇಳ್ಕೊಳ್ತಾ ಇದ್ದೀನಿ ನಾನು. ಈ ಸರಿ MLC ಆಗಿ ಬಲ್ಕಿಸ್ ಬಾನು ಅವರಿಗೆ ಒಂದು ಸಚಿವ ಸ್ಥಾನ ಮೈನಾರಿಟಿ ವತಿಯಿಂದ ಯಾವುದಾದ್ರು ಸಚಿವ ಸ್ಥಾನ ಕೊಡಬೇಕಂತ ನಮಗೆ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ನಾನು ಶಿವಮೊಗ್ಗ ಜಿಲ್ಲೆ ಸಮೀನಾ ಕೋರ್ಸ್. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವಂದನೆಗಳು. ಅವ್ರ ಹತ್ರ ಒಂದು ಮನವಿ ನಾನು ಹೇಳಲು ಇಚ್ಛಿಸುತ್ತೇನೆ. ನಮ್ಮ MLC ಬಲ್ಕಿಸ್ ಬಾನು ಮೇಡಮ್ ಅವರಿಗೆ MLC ಮಾಡಿರೋದು ತುಂಬಾ ನಮ್ಮ ಶಿವಮೊಗ್ಗಕ್ಕೆ, ರಾಜ್ಯಕ್ಕೆ, ತಾಲೂಕಿಗೆ ಮತ್ತು ಜಿಲ್ಲೆಗೆ ತುಂಬ ಸಹಕಾರ ಆಗಿದೆ. ಅವರು MLC ಆಗಿ ಇಷ್ಟು ಕಾರ್ಯನಿರ್ವಹಿಸಿದ್ದಾರೆ. ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರ ಮಹಿಳೆಯಾಗಿ ಅವರು ಇಷ್ಟೆಲ್ಲ ಕೆಲಸ ಮಾಡಿರೋದು ತುಂಬಾ ನಮಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. MLC ಬಲ್ಕಿಸ್ ಬಾನು ಮೇಡಮ್ ಅವರು ಮುಸ್ಲಿಮ್ಸ್ ಆಗಿ ಅವರು ಅಲ್ಪಸಂಖ್ಯಾತರಾಗಿ ಹೊರಗಡೆ ಬಂದು ಇಷ್ಟೆಲ್ಲ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರು ಶಿವಮೊಗ್ಗ, ಚಿತ್ರದುರ್ಗ ಎಲ್ಲ ತಾಲೂಕಿಂದನೂ ಅವರು ಸಂಘಟನೆ ತುಂಬ ಚೆನ್ನಾಗಿ ಅವರು ನಿರ್ವಹಿಸಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳುತ್ತಿದ್ದೇನೆ ಸರ್. ಥ್ಯಾಂಕ್ ಯು. मैं कर्नाटका के वज़ीर आला डी के शिव कुमार से दरख्वास्त करती हूँ कि वो पिछले 2 सालों से हम मोहतरमा बल्किस बानो साहबा की खिदमत को देखते आ रहे हैं और बिलखसूस तौर पर उनकी खिदमत तालीमी मैदान में बहुत अहम किरदार अदा कर रही है और ख़ासकर वो लड़कों की तालीम को लेकर एक अहम काम करने वाली भी है। और तालीम के साथ साथ वो सड़कों पर काम करने वाले हो या फल बेचने वालों से तक लेकर उनके भी मसले मसाइलों को सुलझा रही हैं। और जिसकी एक बेहतरीन मिसाल ये है कि किसानों के हक़ की जो पासदारी उन्होंने असेंबली में की थी, उसकी आवाज़ बहुत दूर तक गूंजी। यानी वहाँ पर चंद किसानों की ज़मीनें सस्ते दामों पर ख़रीदी थी और वो जिसके पैसे कम अदा किए गए थे, लेकिन उन्होंने अपने रसूख के ज़रिए उस मसले को असेंबली तक उठाया और उन किसानों को क्या है माली तौर पर और भी हुकूमत के तहत माली इमदाद फराहम कराने की भी कोशिश की है और करवाई भी है। और बहुत सारे दूसरे उनके काम भी हैं। इस बिना पर मैं उन्हें उनकी खिदमतों को सराहते हुए उन्हें वज़ारती ओहदे से नवाजने की मांग करती हूँ। यानी मैं कर्नाटका के वज़ीर आला डी के शिव कुमार से अपील करती हूँ कि इन्हें वज़ारत से नवाजें। जय हिंद, जय कर्नाटक। ಶ್ರೀಮತಿ ಬಲ್ಕಿಶ್ ಬಾನು ಮೇಡಮ್ ವಿಧಾನ ಪರಿಷತ್ ಶಾಸಕರು ಅವರ ವಿಚಾರವಾಗಿ ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಅಲ್ಪಸಂಖ್ಯಾತರ ವಿಭಾಗದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗಿತ್ತು. ಕಾರಣ ಇಷ್ಟೇ, ಈ ಒಂದು ಮಲೆನಾಡು ಭಾಗಕ್ಕೆ ಅವರೇನು ಒಂದು ಅವ್ರಿಗೆ ಬಂದಂಥ ಸ್ಥಾನವನ್ನು ತೆಗೆದುಕೊಂಡ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳ ಕೆಲಸಗಳನ್ನ ಮಾಡ್ತಾ ಬಂದರು. ಯಾವುದೇ ಒಂದು ಇದು ಆಫೀಸ್ಗಳಿಗೆ ಹೋಗಿರ್ಬೋದು, ಕಚೇರಿಗಳಿಗೆ ತನ್ನದೇ ಆದಂಥ ಛಾಪುಗಳನ್ನ ಮೂಡಿಸಿ ತನ್ನದೇ ಆದ ಒಂದು ಕಾರ್ಯವೈಖರಿಗಳನ್ನ ಮಾಡ್ಕೊಂಡು ಬಂದು ತದನಂತರದಲ್ಲಿ ಯಾವುದೇ ಒಂದು ಮಹಿಳೆಯರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಾಗಿರ್ಬೋದು ಈ ಭಾಗಕ್ಕೆ ಇಂಥ ಒಬ್ಬ ನಾಯಕಿ ಬೇಕಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಏನು ಮನವಿನ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸರ್ಕಾರದಲ್ಲಿ ಈ ಒಂದು ಬಲ್ಕಿಶ್ ಬಾನು ಮೇಡಮ್ ಅವ್ರಿಗೆ
ತಾವುಗಳು ಮತ್ತೆ ಸಚಿವರ ಸ್ಥಾನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇನು ಕೇಳ್ತಾ ಇದ್ದೀವಿ ಅಂದರೆ ಅವರೊಂದು ಅನುಭವದ ರಾಜಕಾರಣಿ ಕೂಡ ಆಗಿದ್ದಾರೆ ಮತ್ತು ದೂರದೃಷ್ಟಿಯನ್ನು ಕೂಡ ಹೊಂದಿದ್ದಾರೆ ರಾಜಕಾರಣದಲ್ಲಿ. ಯಾರಿಗೆ ಯಾವ ರೀತಿ ಮಾಡಬೇಕು ಅಂತೇಳಿ ಆಧುನಿಕ ಇರ್ಬೋದು, ಕೌಶಲ್ಯದ ಇದರಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಾದರೆ ತಂದೆ ಆದಂಥ ಛಾಪನ್ನು ಮೂಡಿಸಿದ್ರೆ, ಹಾಗಾಗಿ ಅವ್ರಿಗೊಂದು ಸಚಿವರ ಸ್ಥಾನ ಕೊಡೋದ್ರಿಂದ ಮತ್ತೆ ಈ ಒಂದು ನಮ್ಮ ಮಲೆನಾಡು ಭಾಗದಲ್ಲಿ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಹಿಡೀಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ತಮ್ಮೆಲ್ಲರೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ. बल्किस बानो और मोहतरमा बिल्किस बानो का शुक्र बल्किस बानो साहिबा का MLC बल्किस बानो और मैडम बल्किस बानो MLC बल्किस बानो